ರೀತಿಯಾದಂತಹ ಸಮಸ್ಯೆಗಳು ಬರೀ ಹಿಂದೂ ಧರ್ಮಕ್ಕೆ ಯಾಕೆ ಸೀಮಿತ ಆಗಿದೆ? ಯಾಕೆ ಬೇರೆ ಧರ್ಮಗಳ ಮೇಲೆ ಈ ರೀತಿಯಾದಂತಹ ಸಮಸ್ಯೆ ಆಗಿಲ್ಲ? ಯಾಕೆ ಯಾವಾಗ್ಲೂ ಟಾರ್ಗೆಟ್ ಹಿಂದೂ ಮೇಲೆ, ಯಾಕೆ ಹಿಂದೂ ಧರ್ಮದ ಮೇಲೆನೆ ಯಾಕೆ ಅಂತ? ಮೇಡಮ್, ಬಹಳ ಸೂಕ್ಷ್ಮವಾದ ಪ್ರಶ್ನೆ ಕೇಳಿದಿರಿ. ಹಿಂದೂಗಳನ್ನ ಅನ್ಫಾರ್ಚುನೇಟ್ಲಿ ಜಾತಿಯ ಹೆಸರಿನಲ್ಲಿ ವಿಭಜನೆ ಮಾಡೋದು ಬಹಳ ಸುಲಭ ಇದೆ. ಹಿಂದೂಗಳಿಗೆ ಯಾವ್ದಾದ್ರೂ ಒಂದು ಭಾವನಾತ್ಮಕವಾದಂತಹ ಈ ತರದ ಇಶ್ಯೂ ತೆಗೆದುಕೊಂಡು ಬಂದು ಅವರನ್ನ ಮಂಕ್ ಮಾಡೋದಕ್ಕೆ ಬಹಳ ಸುಲಭ ಇದೆ. ಈ ಕಾರಣಕ್ಕೋಸ್ಕರನೇ ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಾರೆ. ಇನ್ನು ನೀವು ಇಷ್ಟೇ ಅಲ್ಲ, ನೀವು 70-75 ವರ್ಷದ್ದು ಅಥವಾ 100-125 ವರ್ಷದ್ದು ಈ ಬ್ರಿಟಿಷರ ಕಾಲದಿಂದ ನೀವು ನೋಡ್ತಾ ಬನ್ನಿ. ಭಾರತದಲ್ಲಿ ಹಿಂದೂ ಧರ್ಮ ಜಾಗೃತಿಯಾಗಿತ್ತು, ಹಿಂದೂ ಧರ್ಮ ಗಟ್ಟಿಯಾಗಿತ್ತು ಅಂತಂದ್ರೆ ಈ ದೇಶದ ಮೇಲೆ ದಾಳಿ ಮಾಡ್ಲಿಕ್ಕೆ ಬರುವಂತವರಿಗೆ ಅವ್ರ ಅಜೆಂಡಾ ನಡೆಯೋದಿಲ್ಲ. ಇಲ್ಲಿ ಲೂಟಿ ಮಾಡಬೇಕು ಅಂತ ಬರುವಂತ ರಾಜಕಾರಣಿಗಳ ಅಜೆಂಡಾ ನಡೆಯೋದಿಲ್ಲ. ಮತಾಂತರ ಮಾಡಬೇಕು ಅಂತ ಬರುವಂತ ವ್ಯವಸ್ಥೆಗಳ ಅಜೆಂಡಾ ನಡೆಯೋದಿಲ್ಲ, ಷಡ್ಯಂತ್ರಗಳು ನಡೆಯೋದಿಲ್ಲ. ಇವರೆಲ್ಲರಿಗೂ ಕೂಡ ಕಾಮನ್ ಎನಿಮಿ ಯಾವುದು ಅಂತಂದ್ರೆ ಹಿಂದೂ ಧರ್ಮ. ಹಿಂದೂ ಧರ್ಮ ನಿಂತಿರೋದು ಯಾವ್ದ್ರ ಮೇಲೆ? ಈ ರೀತಿಯ ಶ್ರದ್ಧಾ ಕೇಂದ್ರಗಳ ಮೇಲೆ. ಅದಕ್ಕೋಸ್ಕರ ಈ ರೀತಿಯ ಶ್ರದ್ಧಾ ಕೇಂದ್ರಗಳ ಮೇಲೆ ಟಾರ್ಗೆಟ್ ಮಾಡ್ತಾರೆ. ಇಷ್ಟೊಂದು ಜನ ಇವತ್ತು ಸೌಜನ್ಯರ ನ್ಯಾಯಕ್ಕೋಸ್ಕರ ಹೋರಾಡ್ತಾ ಇದಾರಲ್ಲ. ಕರ್ನಾಟಕದಲ್ಲಿ ಬೇರೆ ಇನ್ನೆಷ್ಟೋ ಕಡೆ ಎಷ್ಟೋ ಅನ್ಯಾಯವಾಗಿ ಹೆಣ್ಮಕ್ಳ ನೋವು ಸಾವಾಗಿದೆಯಲ್ಲ. ಇವ್ರು ಯಾರಾದ್ರೂ ಯಾವತ್ತಾದ್ರೂ ಒಂದ್ ದಿವಸ ಅದಕ್ಕೆಲ್ಲ ಧ್ವನಿ ಎತ್ತಿದಾರ ಇವರೆಲ್ಲ? ಸರ್, ತೇಜಸ್ವಿ ಸೂರ್ಯ ಸರ್ ಅವರೇ, ಒಂದು ನಿಮ್ಗೆ ಗೊತ್ತಿರಲಿ, ಇಲ್ಲಿ ನಾವೆಲ್ಲ ಬಂದಿದೀವಿ ಅಂದ್ರೆ SFI ಸಂಘಟನೆ ರಾಜ್ಯದ ಶಿವಪ್ಪ ಅಂತ ಮಾತಾಡ್ತಿದ್ರೆ 2012ರಿಂದ ಇವತ್ತು 2025ವರೆಗೂ ಸೌಜನ್ಯ ಅಲ್ಲ, ಪದ್ಮಲತಾ ಅಲ್ಲ, ಕೋಲಾರ ರಕ್ಷಿತ ಆಗಿರ್ಬೋದು, ನಮ್ಮ ಬೆಂಗಳೂರಿನ ಧರ್ಮಸ್ಥಳ ಇದರಲ್ಲಿ ನಮ್ಮ ಮೂಡುಬಿದಿರನ ಆಳ್ವಾ ಶಿಕ್ಷಣ ಸಂಸ್ಥೆ ಇಬ್ಬರು ಶಿಕ್ಷಕರು, ರಾಮನಗರದಲ್ಲಿ ಬಂದಿರುವ ಇಬ್ಬರು ಹೆಣ್ಣು ಮಕ್ಕಳ ಅತ್ಯಾಚಾರ ಆಗಿರ್ಬೋದು, ಕಲಬುರಗಿಯ ಕೇಂದ್ರ ವಿದ್ಯಾಲಯದಲ್ಲಿ ಒಬ್ಬ ವಿದ್ಯಾರ್ಥಿ ಆತ್ಮಹತ್ಯೆ ಆಗಿರ್ಬೋದು, ಬೆಂಗಳೂರಿನ ದಯಾನಂದ ಸಾಗರ್ ಕಾಲೇಜಲ್ಲಿ ಒಬ್ಬ ವಿದ್ಯಾರ್ಥಿ ಆತ್ಮಹತ್ಯೆ, ಇದೆಲ್ಲ ಕೂಡ SFI ಸಂಘಟನೆ ದಿನನಿತ್ಯ ಕೂಡ ಯಾವುದೇ ರಾಜ್ಯದಲ್ಲಿ ಒಬ್ಬ ಹೆಣ್ಣು ಮಗು ಅನ್ಯಾಯ ಇದ್ರೆ ಹೋರಾಟ ಮಾಡಿದೀವಿ. ನಿಮ್ಮದೇ ಬಿಜೆಪಿ ಸರ್ಕಾರ ಹಿಂದೆ ಇತ್ತು, ಇವತ್ತು ನಿಮ್ಮದೇ ಬಿಜೆಪಿ ಆಗಿಂದ ಒಂದು ಸಂಘಟನೆ ABP ಸಂಘಟನೆ ಎಲ್ಲಿಯೂ ಕೂಡ ಬೀದಿಗಿಂದ ಹೋರಾಟ ಮಾಡಿಲ್ಲ. ಇದು ನಿಮ್ಮ ಗಮನಕ್ಕೆ ನಾವು ಹೋರಾಟ ಮಾಡ್ತಾ ಇದೀವಿ. ಸರ್, ಹೋರಾಟ ಮಾಡಿದ್ದಕ್ಕೆ ವೈಯಕ್ತಿಕವಾಗಿ ನನ್ನ ಕಡೆಯಿಂದ ಕೂಡ ಅಭಿನಂದನೆ. ಸರ್, ಒಂದು ಚಿಕ್ಕ ಪ್ರಶ್ನೆ ನಿಮ್ಗೆ. ಯೂಶಲಿ ನಾನ್ ಆಡಿಯನ್ಸ್ಗೆ ಪ್ರಶ್ನೆ ಕೇಳೋ ಹಕ್ಕಿರೋದಿಲ್ಲ, ಆದ್ರೂ ಕೇಳ್ತಿದ್ದೀನಿ. ನೀವು ಇಷ್ಟೆಲ್ಲ ಹೋರಾಟ ಮಾಡಿದ್ರಿ, ನಿಮ್ಮ ಮನೆ 6 ಅಂತಸ್ತಿನ ಮನೆ ಆಯ್ತಾ ಸರ್? ನಿಮಗೆ ಇದ್ದ ಪ್ರಾಪರ್ಟಿ ಡಬಲ್ ಆಯ್ತಾ ಸರ್? ಕೆಲವು ಹೋರಾಟಗಾರರಿಗೆ ಆಗಿದೆ, ಅದಕ್ಕೆ ಕೇಳ್ತಾ ಇದ್ದೀನಿ. ಮೇಡಮ್, ಒಂದು ಕೇಳ್ತೀನಿ ನೋಡಿ, ನನಗಂತೂ ಆಗ್ಲಿಲ್ಲ ಅಲ್ವಾ ಸರ್? ಅದಕ್ಕೆ ನೀವು ನಿಜವಾದ ಹೋರಾಟಗಾರರು, ಅದಕ್ಕೆ ನಿಮ್ ಹೋರಾಟಕ್ಕೆ ಬೆಲೆ ಇದೆ. ಬಟ್ ನಮಗೆ ಹೋರಾಟಕ್ಕೆ ಬೆಲೆ ಇದೆ. ಯಾರು ಮಹೇಶ್ ಶೆಟ್ಟಿನೋ ಮಣ್ಣನ್ನ ಅವ್ರನ್ನ ನೋಡ್ತಾ ಇಲ್ಲ. ರಾಜ್ಯದಲ್ಲಿ ಪ್ರತಿಯೊಂದು ದಿನದಲ್ಲಿ ಮೀಡಿಯಾಗಳಲ್ಲಿ, ರಾಜ್ಯದಲ್ಲಿ ಪತ್ರಿಕೆಗಳನ್ನು ನಾವು ವಾದ ಮಾಡ್ತಾ ಇದೀವಿ. ಯಾರೋ ಒಬ್ರು ಹೇಳ್ತೀರಿ ಅಂತ ಅದನ್ನು ತೇಜಸ್ವಿ ಸೂರ್ಯ ನೀವ್ ಹೇಳ್ತೀರಿ, ನಾವು ನಮ್ಮಲ್ಲ. ಇವತ್ತು ನಾವೇನಾದ್ರೂ ಕೂಡ ಭಾರತ ದೇಶದಲ್ಲಿ ನಂಬೇಕಂದ್ರೆ ಬಿಜೆಪಿ ಕಾಂಗ್ರೆಸ್ ಪಕ್ಷ ನಮ್ಮದಲ್ಲ. ನಮ್ಮ ಪ್ರಜಾಪ್ರಭುತ್ವ ಹೆಸರು ಡಾಕ್ಟರ್ ಬಾಬಾ ಸಾಹೇಬ್ ಕೊಟ್ಟಿರೋ ಸಂವಿಧಾನ ಅಡಿಯಲ್ಲ ಪ್ರಜಾಪ್ರಭುತ್ವ ರೈಟ್ಸ್ ಆಗಿ ಹೋರಾಟ ಮಾಡ್ತಾ ಇದೀವಿ. ಇನ್ನು ನಿಮ್ಮ ಪಕ್ಷ ಇದು ಮಾಡ್ತಾ ಇಲ್ಲ. ಇದು ಪ್ರಶ್ನೆನ ಒಪಿನಿಯನ್ ಸರ್? ನನ್ನ ಒಪಿನಿಯನ್ ಮೇಡಮ್. ರೈಟ್ ಸರ್, ಥ್ಯಾಂಕ್ ಯು. ಅವರಿಂದ ಉತ್ತರ ಬೇಕೋ ಇಲ್ಲೋ ನನಗೆ ಕನ್ಫ್ಯೂಷನ್ ಇತ್ತು, ಹಾಗಾಗಿ ಕೇಳಿದೆ. ನಿಮ್ಮ ಒಪಿನಿಯನ್ಗೂ ನಮ್ಮ ವೇದಿಕೆಯಲ್ಲಿ ಬೆಲೆ ಇದೆ, ನಿಮಗೆ ಸಮಾಧಾನ ಆಯ್ತು ಅಂತ ಭಾವಿಸ್ತಾ, ತೇಜಸ್ವಿ ಸೂರ್ಯ ಅವರೇ, DK ಶಿವಕುಮಾರ್ ಅವರೇ ಹೇಳ್ಬಿಡ್ತಾರೆ ಇದೊಂದು ಷಡ್ಯಂತ್ರ ಅಂತ. ಅದಾದ ಕೆಲ ದಿನಗಳ ನಂತರ ಹೇಳ್ತಾರೆ ಷಡ್ಯಂತ್ರ ಮಾಡ್ತಾ ಇರೋದು ಬಿಜೆಪಿಯಲ್ಲೇ 2 ಭಾಗ ಆಗಿದೆ. ಯಾರಿಗೆ ಕಲ್ಲಡ್ಕ ಪ್ರಭಾಕರ ಭಟ್ರ ಇನ್ಸ್ಟ್ರಕ್ಷನ್ ಇದೆ ಅವ್ರು ಯಾರು ಕೂಡ ಮುಂದೆ ಬಂದು ಹೋರಾಟ ಮಾಡ್ತಿಲ್ಲ. ಯಾಕಂದ್ರೆ ಕಲ್ಲಡ್ಕ ಪ್ರಭಾಕರ ಭಟ್ರೇನೆ ವೀರೇಂದ್ರ ಹೆಗಡೆ ಅವರ ವಿರುದ್ಧವಾಗಿದ್ದಾರೆ. ಆದ್ರೆ ಕೆಲ ಬಿಜೆಪಿಗರು ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಮಾತ್ರ ಇದೀಗ ರ್ಯಾಲಿ ಹೊರಟಿದ್ದಾರೆ. ಷಡ್ಯಂತ್ರ ಇದು ಅನ್ನೋದು DK ಶಿವಕುಮಾರ್ ಅವರ ವಾದ. ಮೇಡಮ್, DK ಶಿವಕುಮಾರ್ ಅವರು ಇತ್ತೀಚೆಗೆ ಅವರೊಂದು ಹೇಳಿಕೆ ಕೊಡ್ತಾರೆ, ಅದರಿಂದ ಅವರೇ ವಾಪಸ್ ಹೋಗ್ತಾ ಇದ್ದಾರೆ. ನಮಸ್ತೆ ಸದಾವತ್ಸಲೆ ಹೇಳ್ತಾರೆ, ಮಾರನೇ ದಿವಸ ಅವರೇ ಅದಕ್ಕೆ ಅಪಾಲಜಿ ಹೇಳ್ತಾರೆ. ಆದ್ರಿಂದ ನೀವು ಇದಕ್ಕೆ ಅವ್ರು ಹೇಳಿದ್ದಕ್ಕೆ ಬಹಳ ಸೀರಿಯಸ್ ಆಗಿ ಹೇಳಲಿಕ್ಕೆ ಹೋಗಬೇಡಿ. ನಾನು ಕಡೆದಾಗಿ ನಿಮಗೆ ಈ ವಿಷಯದಲ್ಲಿ ಇಷ್ಟೇ ಹೇಳ್ತೀನಿ, ಇದರಲ್ಲಿ ಬಹಳಷ್ಟು ಜನದ್ದು ಒಂದು ಆಷಾಢಭೂತಿತನ ಇದರಿಂದ ಹೊರಗಡೆ ಬಂದಿದೆ. ಈ ಡಿಬೇಟ್ ನಲ್ಲೇ ನೀವು ನೋಡಿದ್ರಿ, ಅವ್ರ ವಾದಕ್ಕೆ ಸರಿ ಅಂತ ಅನ್ನಿಸಿದಾಗ ಸುಜಾತಾ ಭಟ್ಟನ್ನ ಕೋಟ್ ಮಾಡಿರೋರು ಸುಜಾತಾ ಭಟ್ಟೆ ಸರಿ ಇಲ್ಲ ಅನ್ನುವಂಥದ್ದನ್ನು ಈ ವಾದದಲ್ಲಿ ಬಂದಿದೆ. ಸಾಕ್ಷಿ ಕೇಳಿದ ತಕ್ಷಣನೇ ಇವತ್ತು ಯಾವ ರೀತಿ ಚಿನ್ನಯ್ಯ ಓಡೋಗ್ತಾ ಇದಾರೋ ಅದೇ ರೀತಿ 450 ಮರ್ಡರ್ ಆಯ್ತು ಅಂತ ಆರೋಪ ಮಾಡಿದವರು ನೀವು ವೈಫೈ ಕೊಡ್ತೀವಿ ಅಂದ್ರೂ ಕೂಡ 15 ನಿಮಿಷ ಆದ್ರೂ ಕೂಡ ಅದ್ರ ಬಗ್ಗೆ ವಿಷಯ ಕೊಡದಲ್ಲೇ ಇದ್ರೆ ಅದೇ ರೀತಿ ಕೂತಿದ್ದಾರೆ. ಎರಡನೇ ದೂರುದಾರ ಜಯಂತ್ ಅವರ ಮನೆಯಲ್ಲಿ ಇವತ್ತು ನಿರಂತರವಾಗಿ ಶೋಧ ಕಾರ್ಯ ನಡೀತು. ಜಯಂತ್ ಅವರೇ ರಿಪಬ್ಲಿಕ್ ಕನ್ನಡಕ್ಕೆ ದೂರವಾಣಿ ಮೂಲಕ ಸಂಪರ್ಕಕ್ಕೆ ಸಿಕ್ಕಾಗ ಅವ್ರು ಹೇಳ್ತಾ ಇರೋದು ಈ ತಲೆಬುರುಡೆ ಕೊಟ್ಟಿದ್ದು ಜಯಂತ್ ಅನ್ನೋ ಆರೋಪ ಇತ್ತು.
ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀತು. ಆದ್ರೆ ಜಯಂತ್ ಅವರು ಹೇಳ್ತಿದ್ದಾರೆ ಆ ತಲೆಬುರುಡೆ ಎಲ್ಲಿಂದ ತಂದಿದ್ದ ನಮಗೆ ಗೊತ್ತಿಲ್ಲ, ಈ ಚಿನ್ನಯ್ಯನೇ ತಂದಿದ್ದು, ಅವ್ನು ಎಲ್ಲಿಂದ ತಂದ, ಅವ್ನು ಹೇಳ್ತಿರೋದು ನಿಜಾನ ಸುಳ್ಳು ನಮಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ನಿಮ್ ಗಮನಕ್ಕಿರ್ಲಿ ಅಂತ ಅಂದ್ರೆ, ಯಾರೆಲ್ಲರೂ ಚಿನ್ನಯ್ಯನ ಮಾತೆ 100% ಸತ್ಯ ಅಂತ ಹೇಳ್ತಿದ್ರು ಅವರು ಕೂಡ ಸ್ಲೈಟ್ ಆಗಿ ತಿರುಗ್ತಾ ಇದ್ದಾರೆ. SIT ರಚನೆ ಮಾಡಿದ್ರೆ ಇವರು ಹೇಳಿಕೆ ಕೊಡ್ತಾರೆ, CBI ರಚನೆ ಮಾಡಿದ್ರೆ ಅವರು ಹೇಳಿಕೆ ಕೊಡ್ತಾರೆ. ಇವರು ಇಬ್ಬರ ಮಧ್ಯದಲ್ಲಿ ನಾವು ಯಾರನ್ನ ನಂಬಬೇಕು? ಇವರೇ ರಚನೆ ಮಾಡಿದ ಸಂಸ್ಥೆಗಳ ಮೇಲೆ ಇವರುಗಳಿಗೆ ನಂಬಿಕೆ ಇಲ್ಲ ಅಂದ್ರೆ ನಾವು ಯಾವ ಸಂಸ್ಥೆಯನ್ನ ನಂಬಬೇಕು? ಯಾರು ನ್ಯಾಯ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಹೋರಾಟ ಮಾಡ್ತಿದ್ದಾರೆ. ಯಾರ ಪರವಾಗಿ ಇವರು ಹೋರಾಟ ಮಾಡ್ತಾರೆ ಅದನ್ನ ಹೇಳ್ಬಿಡ್ಲಿ. ಅಂದ್ರೆ SIT ನ ಬಿಜೆಪಿ ಅಂದ್ರೆ SIT ರಚನೆಯನ್ನ ಬಿಜೆಪಿ ಪ್ರಶ್ನೆ ಮಾಡುತ್ತೆ, CBI ಅಂದ್ರೆ ಕಾಂಗ್ರೆಸ್ ಪ್ರಶ್ನೆ ಮಾಡುತ್ತೆ. ಜನ ಯಾವ ಹೋರಾಟ ನಂಬಬೇಕು, ಯಾವ ತನಿಖೆ ನಂಬಬೇಕು ಅಂತ. ಮೇಡಮ್, ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ನ್ಯಾಯಾಂಗದ ಮೇಲಾದ್ರೂ ಅವ್ರಿಗೆ ನಂಬಿಕೆ ಇದ್ರೆ ನಾಳೆ ಒಂದು ಅರ್ಜಿ ಹಾಕ್ಲಿ, ಅವ್ರು ಹೈಕೋರ್ಟ್ಗೆ ಹೋಗಿ, ಕೋರ್ಟ್ ಮಾನಿಟರ್ಡ್ ಒಂದು ಎನ್ಕ್ವೈರಿ ಆಗ್ಲಿ ಅಂತ. ನೀವು ಯಾವ್ದಾದ್ರೂ ಒಂದು ಸಂಸ್ಥೆ ನಂಬೇಕಲ್ಲ. ಇಲ್ಲ, ನಾವು ಇವ್ರು ಯಾರನ್ನೂ ನಂಬಲ್ಲ, ನಮಗೆ ಅನ್ಸಿದ್ದನ್ನ ವರದಿ ಕೊಟ್ರೆ ಮಾತ್ರ ಅದು ಸತ್ಯ, ನಮ್ ವರ್ಷನ್ ಆಫ್ ಟ್ರುತ್ ಬಂದ್ರೆ ಮಾತ್ರ ಸತ್ಯ ಅಂತ ಅನ್ಕೊಂಡ್ಬಿಟ್ರೆ ಬಹಳ ಕಷ್ಟ ಆಗತ್ತೆ. ಈ SIT ತನಿಖೆಯಿಂದ ಯಾವ ಈ ಅರ್ಬನ್ ನಕ್ಸಲ್ಗಳ ಷಡ್ಯಂತ್ರ ಒಂದು ಮಟ್ಟಕ್ಕೆ ಬಯಲಾಗಿದೆ. ಬಟ್ ಇದರಲ್ಲಿರುವಂತ ಮಟ್ಟಣ್ಣ, ತಿಮ್ಮಣ್ಣ, ಸಮೀರ ಇವರೆಲ್ಲರೂ ಕೂಡ ಕೇವಲ ಮುಖವಾಡಗಳು. ಇದ್ರ ಹಿಂದೆ ಫಂಡ್ ಮಾಡಿರುವಂತ, ಇದ್ರ ಹಿಂಗಡೆ ಸ್ಕ್ರಿಪ್ಟ್ ಬರ್ಕೊಟ್ಟಿರುವಂತ, ಇದ್ರನ್ನ ಹಿಂಗಡೆ ಹ್ಯಾಂಡಲ್ಸ್ ಗಳು ಯಾರು ಮಾಡಿರುವಂತವ್ರು ಯಾರಿದ್ದಾರೆ ಅವರೆಲ್ಲ ಬಯಲಾಗಬೇಕು ಅಂತಂದ್ರೆ ಇದಕ್ಕೆ ಕೋರ್ಟ್ ಮಾನಿಟರ್ಡ್ ಎನ್ಕ್ವೈರಿನಾರ ಆಗ್ಲಿ, ಇಲ್ಲ CBI ಎನ್ಕ್ವೈರಿನಾರ ಆಗ್ಲಿ, ಈ ಎಲ್ಲ ಒಂದು ಷಡ್ಯಂತ್ರ ಹೊರಗಡೆ ಬರಬೇಕಿದೆ. ಇನ್ನೊಂದು ಬಾರಿ ಯಾವುದೇ ಧಾರ್ಮಿಕ ಹಿಂದೂ ಸಂಸ್ಥೆಯ ಮೇಲೆ ಈ ರೀತಿಯ ಷಡ್ಯಂತ್ರ ಮಾಡುವಂತ ಧೈರ್ಯ ಯಾರೂ ಮಾಡದಲ್ಲೇ ಇರೋ ರೀತಿಯ ಒಂದು ಸಂದೇಶ ಸಮಾಜಕ್ಕೆ ಹೋಗಬೇಕಾಗಿದೆ. ಸರಿ, ಎರಡನೇ ದೂರುದಾರ ಜಯಂತ್ ಅವರ ಮನೆಯಲ್ಲಿ ಇವತ್ತು ನಿರಂತರವಾಗಿ ಶೋಧ ಕಾರ್ಯ ನಡೀತು. ಜಯಂತ್ ಅವರೇ ರಿಪಬ್ಲಿಕ್ ಕನ್ನಡಕ್ಕೆ ದೂರವಾಣಿ ಮೂಲಕ ಸಂಪರ್ಕಕ್ಕೆ ಸಿಕ್ಕಾಗ ಅವ್ರು ಹೇಳ್ತಾ ಇರೋದು, ಈ ತಲೆಬುರುಡೆ ಕೊಟ್ಟಿದ್ದು ಜಯಂತ್ ಅನ್ನೋ ಆರೋಪ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀತು. ಆದ್ರೆ ಜಯಂತ್ ಅವರು ಹೇಳ್ತಿದ್ದಾರೆ ಆ ತಲೆಬುರುಡೆ ಎಲ್ಲಿಂದ ತಂದಿದ್ದ ನಮಗೆ ಗೊತ್ತಿಲ್ಲ, ಈ ಚಿನ್ನಯ್ಯನೇ ತಂದಿದ್ದು, ಅವ್ನು ಎಲ್ಲಿಂದ ತಂದ, ಅವ್ನು ಹೇಳ್ತಿರೋದು ನಿಜಾನ ಸುಳ್ಳು ನಮಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ನಿಮ್ ಗಮನಕ್ಕಿರ್ಲಿ ಅಂತ ಅಂದ್ರೆ, ಯಾರೆಲ್ಲರೂ ಚಿನ್ನಯ್ಯನ ಮಾತೆ 100% ಸತ್ಯ ಅಂತ ಹೇಳ್ತಿದ್ರು ಅವರು ಕೂಡ ಸ್ಲೈಟ್ ಆಗಿ ತಿರುಗ್ತಾ ಇದ್ದಾರೆ. SIT ರಚನೆ ಮಾಡಿದ್ರೆ ಇವರು ಹೇಳಿಕೆ ಕೊಡ್ತಾರೆ, CBI ರಚನೆ ಮಾಡಿದ್ರೆ ಅವರು ಹೇಳಿಕೆ ಕೊಡ್ತಾರೆ. ಇವರು ಇಬ್ಬರ ಮಧ್ಯದಲ್ಲಿ ನಾವು ಯಾರನ್ನ ನಂಬಬೇಕು? ಇವರೇ ರಚನೆ ಮಾಡಿದ ಸಂಸ್ಥೆಗಳ ಮೇಲೆ ಇವರುಗಳಿಗೆ ನಂಬಿಕೆ ಇಲ್ಲ ಅಂದ್ರೆ ನಾವು ಯಾವ ಸಂಸ್ಥೆಯನ್ನ ನಂಬಬೇಕು? ಯಾರು ನ್ಯಾಯ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಹೋರಾಟ ಮಾಡ್ತಿದ್ದಾರೆ. ಯಾರ ಪರವಾಗಿ ಇವರು ಹೋರಾಟ ಮಾಡ್ತಾರೆ ಅದನ್ನ ಹೇಳ್ಬಿಡ್ಲಿ. ಅಂದ್ರೆ SIT ನ ಬಿಜೆಪಿ ಅಂದ್ರೆ SIT ರಚನೆಯನ್ನ ಬಿಜೆಪಿ ಪ್ರಶ್ನೆ ಮಾಡುತ್ತೆ, CBI ಅಂದ್ರೆ ಕಾಂಗ್ರೆಸ್ ಪ್ರಶ್ನೆ ಮಾಡುತ್ತೆ. ಜನ ಯಾವ ಹೋರಾಟ ನಂಬಬೇಕು, ಯಾವ ತನಿಖೆ ನಂಬಬೇಕು ಅಂತ. ಮೇಡಮ್, ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ನ್ಯಾಯಾಂಗದ ಮೇಲಾದ್ರೂ ಅವ್ರಿಗೆ ನಂಬಿಕೆ ಇದ್ರೆ ನಾಳೆ ಒಂದು ಅರ್ಜಿ ಹಾಕ್ಲಿ, ಅವ್ರು ಹೈಕೋರ್ಟ್ಗೆ ಹೋಗಿ, ಕೋರ್ಟ್ ಮಾನಿಟರ್ಡ್ ಒಂದು ಎನ್ಕ್ವೈರಿ ಆಗ್ಲಿ ಅಂತ. ನೀವು ಯಾವ್ದಾದ್ರೂ ಒಂದು ಸಂಸ್ಥೆ ನಂಬೇಕಲ್ಲ. ಇಲ್ಲ, ನಾವು ಇವ್ರು ಯಾರನ್ನೂ ನಂಬಲ್ಲ, ನಮಗೆ ಅನ್ಸಿದ್ದನ್ನ ವರದಿ ಕೊಟ್ರೆ ಮಾತ್ರ ಅದು ಸತ್ಯ, ನಮ್ ವರ್ಷನ್ ಆಫ್ ಟ್ರುತ್ ಬಂದ್ರೆ ಮಾತ್ರ ಸತ್ಯ ಅಂತ ಅನ್ಕೊಂಡ್ಬಿಟ್ರೆ ಬಹಳ ಕಷ್ಟ ಆಗತ್ತೆ. ಈ SIT ತನಿಖೆಯಿಂದ ಯಾವ ಈ ಅರ್ಬನ್ ನಕ್ಸಲ್ಗಳ ಷಡ್ಯಂತ್ರ ಒಂದು ಮಟ್ಟಕ್ಕೆ ಬಯಲಾಗಿದೆ. ಬಟ್ ಇದರಲ್ಲಿರುವಂತ ಮಟ್ಟಣ್ಣ, ತಿಮ್ಮಣ್ಣ, ಸಮೀರ ಇವರೆಲ್ಲರೂ ಕೂಡ ಕೇವಲ ಮುಖವಾಡಗಳು. ಇದ್ರ ಹಿಂದೆ ಫಂಡ್ ಮಾಡಿರುವಂತ, ಇದ್ರ ಹಿಂಗಡೆ ಸ್ಕ್ರಿಪ್ಟ್ ಬರ್ಕೊಟ್ಟಿರುವಂತ, ಇದ್ರನ್ನ ಹಿಂಗಡೆ ಹ್ಯಾಂಡಲ್ಸ್ ಗಳು ಯಾರು ಮಾಡಿರುವಂತವ್ರು ಯಾರಿದ್ದಾರೆ ಅವರೆಲ್ಲ ಬಯಲಾಗಬೇಕು ಅಂತಂದ್ರೆ ಇದಕ್ಕೆ ಕೋರ್ಟ್ ಮಾನಿಟರ್ಡ್ ಎನ್ಕ್ವೈರಿನಾರ ಆಗ್ಲಿ, ಇಲ್ಲ CBI ಎನ್ಕ್ವೈರಿನಾರ ಆಗ್ಲಿ, ಈ ಎಲ್ಲ ಒಂದು ಷಡ್ಯಂತ್ರ ಹೊರಗಡೆ ಬರಬೇಕಿದೆ. ಇನ್ನೊಂದು ಬಾರಿ ಯಾವುದೇ ಧಾರ್ಮಿಕ ಹಿಂದೂ ಸಂಸ್ಥೆಯ ಮೇಲೆ ಈ ರೀತಿಯ ಷಡ್ಯಂತ್ರ ಮಾಡುವಂತ ಧೈರ್ಯ ಯಾರೂ ಮಾಡದಲ್ಲೇ ಇರೋ ರೀತಿಯ ಒಂದು ಸಂದೇಶ ಸಮಾಜಕ್ಕೆ ಹೋಗಬೇಕಾಗಿದೆ.